ನಮಸ್ತೆ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಮಕೂರು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಸಿದ್ಧವಾದಂತಹ ಜಿಲ್ಲೆ ತುಮಕೂರು. ನಾನು ನಿಮಗೆ ಸಿದ್ಧಗಂಗಾ ಮಠ ತೋರಿಸ್ತೀನಿ. ಯಾರಿಗೆ ತಾನೇ ಸಿದ್ಧಗಂಗಾ ಮಠ ಗೊತ್ತಿಲ್ಲ? ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ವಿಶ್ವಪ್ರಸಿದ್ಧಿಯಾದ ಸಿದ್ಧಗಂಗಾ ಮಠ ತುಮಕೂರಿನಲ್ಲಿ ಇರುವುದು ನಮ್ಮ ಹೆಮ್ಮೆ. ಸರ್ವಧರ್ಮೀಯರ ನೆಲೆವೀಡು ಇದು. 1917ರಲ್ಲಿ ಆರಂಭವಾದ ಶ್ರೀ ಸಿದ್ಧಲಿಂಗೇಶ್ವರ ಉಚಿತ ವಿದ್ಯಾರ್ಥಿ ನಿಲಯ. ಇಲ್ಲಿ ಎಲ್ಲ ಜಾತಿ ಜನಾಂಗದ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಊಟ ಸಹಿತ ಇಲ್ಲಿ ಆಶ್ರಯ ಪಡೆದಿದ್ದಾರೆ. ನಾವು ಸಂಜೆ ಪ್ರಾರ್ಥನೆ ಸಮಯಕ್ಕೆ ಇಲ್ಲಿಗೆ ಬಂದ್ವಿ. 6ರಿಂದ 7ರವರೆಗೆ ಪ್ರತಿನಿತ್ಯ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಮುಗಿದ ನಂತರ ನೋಡಿ ಎಷ್ಟು ಶಿಸ್ತಿಂದ ಸಾಲಾಗಿ ಹೇಗೆ ತಮ್ಮ ಕೊಠಡಿಗಳಿಗೆ ತೆರಳ್ತಾ ಇದ್ದಾರೆ. ನಾವು ನೋಡ್ತಾ ಇರೋದು ಶಿವಕುಮಾರ ಸ್ವಾಮೀಜಿಯವರ ಪೀಠ. ಶ್ರೀ ಶಿವಕುಮಾರ ಯೋಗಿಗಳ ಗದ್ದುಗೆ. ಎಷ್ಟು ದೊಡ್ಡದಾಗಿ ಬೋರ್ಡ್ ಇದೆ. ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ಇದೆ. ನಾವು ಭಾನುವಾರ ಹೋಗಿದ್ರಿಂದ ತುಂಬಾ ರಶ್ ಇತ್ತು. ಭಾನುವಾರ ಮಕ್ಕಳನ್ನು ನೋಡೋದಕ್ಕೆ ಅವರ ಪಾಲಕರಿಗೂ ಪರ್ಮಿಷನ್ ಕೊಟ್ಟಿರ್ತಾರೆ. ತುಂಬ ಜನ ಪಾಲಕರು ಕೂಡ ಬಂದಿರ್ತಾರೆ. ಇದು ನೋಡಿ ಸಿದ್ದೇಶ್ವರ ವೇದ ಸಂಸ್ಕೃತ ಪಾಠಶಾಲೆ. ಇಲ್ಲೇ ಬರೆದಿದ್ದಾರೆ 1917ರಲ್ಲಿ ಶುರು ಮಾಡಿರೋದು ಇದನ್ನು. ನಮ್ಮ ವೇದಗಳಿಗೆ ಮತ್ತು ಸಂಸ್ಕೃತಕ್ಕೆ ತುಂಬ ಮಹತ್ವ ಇದೆ. ಇಲ್ಲಿ ಶಾರದಾ ಮಂದಿರ ಇದೆ. ಎಷ್ಟು ವಿಶಾಲವಾಗಿದೆ ನೋಡಿ. ಎಲ್ಲ ಮಕ್ಕಳು ಊಟ ಮುಗಿಸ್ಕೊಂಡು ಅವ್ರವ್ರ ಒಳಗೆ ಹೋಗ್ತಾ ಭಕ್ತಾದಿಗಳು ತಂದಂತಹ ಧಾನ್ಯಗಳನ್ನು ಹಾಕುವಂತಹ ಉಗ್ರಾಣ ಅಲ್ಲಿ ಇತ್ತು. ಈಗ ನಾವು ದಾಸೋಹ ಅಂದರೆ ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪ್ರಸಾದ ನಿಲಯ ಅಂತೇಳಿ. ಒಳಗಡೆ ಬಂದ್ವಿ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಊಟದ ಹಾಲನ್ನು ನೋಡಿ. ತುಂಬ ಜನ ಭಕ್ತಾದಿಗಳು ಮಠನ ನೋಡೋಕೆ ಬಂದವರು ಪ್ರತಿಯೊಬ್ಬರು ಕೂಡ ಅಲ್ಲಿ ಊಟ ಮಾಡಿಕೊಂಡೇ ಹೋಗೋದು. ದಿನಕ್ಕೆ ಎಷ್ಟೋ ಸಾವಿರ ಜನರಿಗೆ ಊಟವನ್ನು ಹಾಕುವಂತಹ ಊಟದ ಹಾಲಿದು. ಊಟ ಮಾಡಿದ್ವಿ. ತುಂಬ ಅದ್ಭುತವಾಗಿತ್ತು ಪ್ರಸಾದ. ನಾವೀಗ ವಾಪಸ್ ಬೆಂಗಳೂರು ಹೊರಟಿದ್ದೀವಿ. ನನ್ನ ವಿಡಿಯೋಗಳ ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.